ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ಸಮಯವಾಗಿದೆ. ಪ್ರಿಯರೇ, ನಮಗೆ ಒಂದೊಂದು ಬಯಕೆ, ಆಸೆ, ಆಕಾಂಕ್ಷೆಗಳಿದೆ. ಕೆಲವು ಆಸೆಗಳನ್ನು ದೇವರೇ ನಮಗೆ ತೋರಿಸಿದ್ದು ಆಗಿರುತ್ತದೆ. ಆ ಬಯಕೆಗೆ ಪ್ರಾರ್ಥನೆ ಲಭಿಸಿದರೆ ಅದು ಈಡೇರುತ್ತದೆ. ಪ್ರಿಯರೇ, ನಮ್ಮ ಹೃದಯದಲ್ಲಿ ಆಸೆ ಆಕಾಂಕ್ಷೆಯನ್ನು ಸಾಧಿಸಿಕೊಡುವ ಒಳ್ಳೆಯ ದೇವರಿದ್ದಾರೆ. ಹಲ್ಲೆಲೂಯಾ. ಅನುಗ್ರಹದ, ಬಿಡುಗಡೆಯ, ಸೌಖ್ಯದ ಬೆಲೆ ಅರಿಯುವವರ ಲೆಕ್ಕ ವೃದ್ಧಿಯಾಗಲಿ. ಆಮೇನ್. ಇಂದು ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಮಾರ್ಕನ ಶುಭ ಸಂದೇಶ 14ನೇ ಅಧ್ಯಾಯ 12ರಿಂದ 16ರವರೆಗೆ ವಾಕ್ಯಗಳು. ಗುರು ಶಿಷ್ಯರ ಹಬ್ಬದೂಟ. ಅಂದು ಉಳಿರಹಿತ ರೊಟ್ಟಿಯ ಹಬ್ಬದ ಮೊದಲನೇ ದಿನ, ಅಂದರೆ ಪಾಸ್ಕ ಹಬ್ಬದ ಕುರಿಮರಿಯನ್ನು ಕೊಯ್ಯುವ ದಿನ. ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು, ತಮಗೆ ಪಾಸ್ಕ ಭೋಜನವನ್ನು ನಾವು ಎಲ್ಲಿ ಸಿದ್ಧಪಡಿಸಬೇಕೆಂದಿರ್ತೀರಿ ಎಂದು ಕೇಳಿದರು. ಯೇಸು ಅವರಲ್ಲಿ ಇಬ್ಬರಿಗೆ, ನೀವು ಪಟ್ಟಣಕ್ಕೆ ಹೋಗಿರಿ, ಅಲ್ಲಿ ನೀರಿನ ಕೊಡವನ್ನು ಹೊತ್ತವನೊಬ್ಬನು ನಿಮ್ಮನ್ನು ಎದುರುಗೊಳ್ಳುವನು. ಅವನ ಹಿಂದೆಯೇ ಹೋಗಿ ಅವನು ಯಾವ ಮನೆಗೆ ಹೋಗುತ್ತಾನೋ ಆ ಮನೆಯ ಯಜಮಾನನಿಗೆ, ನಮ್ಮ ಗುರು ನನ್ನ ಶಿಷ್ಯರ ಜೊತೆಯಲ್ಲಿ ಪಾಸ್ಕ ಭೋಜನ ಮಾಡಲು ನನಗೆ ಕೊಠಡಿಯಲ್ಲಿ ಎಂದು ಕೇಳುತ್ತಾರೆ ಎಂದು ವಿಚಾರಿಸಿರಿ. ಅವನು ಮೇಲುಪ್ಪರಿಗೆಯಲ್ಲಿ ಸಿದ್ಧವಾಗಿರುವ ಹಾಗೂ ಸುಸಜ್ಜಿತವಾದ ದೊಡ್ಡ ಕೊಠಡಿಯನ್ನು ತೋರಿಸುವನು. ಅಲ್ಲಿ ನಮಗೆ ಊಟ ಸಿದ್ಧ ಮಾಡಿರಿ ಎಂದು ಹೇಳಿ ಕಳಿಸಿದರು. ಅವರು ಪಟ್ಟಣಕ್ಕೆ ಹೋಗಿ ಯೇಸು ತಮಗೆ ಹೇಳಿದ ಪ್ರಕಾರ ಎಲ್ಲ ವ್ಯವಸ್ಥಿತವಾಗಿರುವುದನ್ನು ಕಂಡು ಪಾಸ್ಕ ಭೋಜನವನ್ನು ತಯಾರಿಸಿದರು. ಪ್ರಿಯರೇ, ನಾವು ವಾಕ್ಯದಲ್ಲಿ ಆಲಿಸಿದ್ದೆವು, ಯೇಸು ಸ್ವಾಮಿ ಪಾಸ್ಕ ಭೋಜನ ಆಚರಿಸಲು ಸುಸಜ್ಜಿತವಾದ ಕೊಠಡಿಗೆ ಶಿಷ್ಯರೊಂದಿಗೆ ಬಂದರು ಎಂದು. ಪ್ರಿಯರೇ, ಸಿದ್ಧಪಡಿಸಿದ ಸ್ಥಳದಲ್ಲಿ ದೇವರ ಸಾನ್ನಿಧ್ಯ ಪ್ರಕಟವಾಗುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಉಪವಾಸ ತೆಗೆದು ನಿಯೋಗ ಇಟ್ಟು ಪ್ರಾರ್ಥಿಸುವಾಗ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತೇವೆ. ನಮ್ಮ ಶರೀರ, ಮನಸ್ಸು, ನಮ್ಮ ಮನೆಯನ್ನು ಸಿದ್ಧಪಡಿಸಿಕೊಳ್ಳುತ್ತೇವೆ. ಅಲ್ಲಿ ದೇವರ ಸಾನ್ನಿಧ್ಯ ಉಂಟಾಗುತ್ತದೆ. ಪ್ರಿಯರೇ, ಈ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವವರು ನಮ್ಮನ್ನು ನಾವೇ ಈಗ ಸಿದ್ಧಪಡಿಸಿಕೊಳ್ಳುತ್ತಿದ್ದೇವೆ. ದೇವರ ವಾಕ್ಯ ಆಲಿಸುವ ನಾವು ಅನುಗ್ರಹಿಸಲ್ಪಡುತ್ತೇವೆ. ನಮ್ಮ ಮನೆಯನ್ನು ನಾವು ಸಿದ್ಧಪಡಿಸುತ್ತೇವೆ. ನಮ್ಮ ಸ್ವಭಾವವನ್ನು ಕ್ರೋಢೀಕರಿಸಿಕೊಳ್ಳುತ್ತೇವೆ. ಅನೇಕ ರೀತಿಯಲ್ಲಿ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಂಡು ದೇವರ ಸಾನ್ನಿಧ್ಯ ನಮ್ಮ ಜೀವನದಲ್ಲಿ ಪ್ರಕಟವಾಗಲು ಅದು ಕಾರಣವಾಗಲಿ. ನಮ್ಮ ಜೀವನವನ್ನು ಸಿದ್ಧಪಡಿಸುವ ರೀತಿಯಿಂದ ದೇವರು ನಮ್ಮಲ್ಲಿ ಇಳಿದು ಬರುತ್ತಾರೆ. ಪ್ರಿಯರೇ, ಇಂದು ಪ್ರಾರ್ಥಿಸುವಾಗ ನಮ್ಮ ಭವನವನ್ನು, ನಮ್ಮನ್ನು ಸುಸಜ್ಜಿತವಾಗಿ ಸಿದ್ಧಪಡಿಸಿಕೊಳ್ಳೋಣ. ಯಾವುದೇ ಮನಸ್ತಾಪ ನಮಗೆ ಬೇಡ. ಅದನ್ನೆಲ್ಲ ದೂರ ಮಾಡೋಣ. ಒಳ್ಳೆಯ ಒಂದು ಪಾಪ ವಿಜ್ಞಾಪನೆ ಮಾಡೋಣ. ಪಶ್ಚಾತ್ತಾಪದಿಂದ ಪ್ರಾರ್ಥಿಸೋಣ. ದೇವರು ನಮ್ಮ ಹತ್ತಿರ ಬರುತ್ತಾರೆ. ಹಲ್ಲೆಲೂಯಾ. ಆಮೇನ್. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.